ನಾವು ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂತಹ ಏನಪ್ಪ ಅಂದ್ರೆ 25ನೇ ಮಾಡೆಲ್ ಕ್ವಶನ್ ಪೇಪರನ್ನು ಇಲ್ಲಿ ನಾವು ಸಾಲ್ವ್ ಮಾಡ್ತಾ ಇದ್ವಿ. ನೋಡ್ರಿ, ಈ ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂತಹ ಮ್ಯಾಥ್ಸನ್ನು ನಾವು ಅಗದಿ ಕ್ಲಿಯರ್ ಆಗಿ ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ನಾವು ಇಲ್ಲಿ ಕ್ವಶನನ್ನು ನೋಡ್ತಾ ಹೋದಾಗ 31ನೇ ಕ್ವಶನನ್ನು ನೋಡ್ಬೋದು. ಮಾಡೆಲ್ ಕ್ವಶನ್ ಪೇಪರ್ 25 ಇದೆ. 31ನೇ ಕ್ವಶನ್ ಯಾವ ರೀತಿ ಐತಿ, x = 1, y = 2 ಮತ್ತು z = -1 ಆದರೆ xy ಮೈನಸ್ xz ನ ಮೌಲ್ಯವನ್ನು ಕಂಡುಹಿಡಿಯೋಣ. ನೋಡ್ಬೇಕು ನೀವು ಇಲ್ಲಿ x = 1, y = 2, ಅದೇ ರೀತಿಯಾಗಿ z = -1 ಅಂತಂದು ಕೊಟ್ಟಿದ್ದಾನೆ. ನೋಡ್ಬೇಕು ನೀವು z = -1 ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಏನು ಕೇಳಿದಾನೆ, xy ಮೈನಸ್ xz ಅನ್ನು ಕೇಳಿದಾನೆ, ಈ ಮೌಲ್ಯವನ್ನು ಕೇಳಿದಾನೆ. ನಾವಿಲ್ಲಿ x ಅಂದಾಗ 1, ಅದೇ ರೀತಿಯಾಗಿ y ಅಂದಾಗ 2, ಮೈನಸ್ x ಅಂದಾಗ 1, ಅದೇ ರೀತಿಯಾಗಿ ಇಂಟು -1 ನಾವಿಲ್ಲಿ ನೋಡಬೇಕು. z ಅಂದಾಗ -1 ಆಗುತ್ತೆ, ಇಲ್ಲಿ 2 ಪ್ಲಸ್ ಆಗುತ್ತೆ. ನೋಡ್ರಿ, -1 ಪ್ಲಸ್ ಆಗುತ್ತೆ 3. ನೋಡ್ರಿ, ನಮ್ಮ ಆನ್ಸರ್ 3 ಆಗುತ್ತೆ. ಆಪ್ಷನ್ ಇಲ್ಲಿ 4 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 32ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು ನೀವು 32ನೇ ಕ್ವಶನ್ ಯಾವುದೈತೆ ಅಂದಾಗ ನೋಡ್ರಿ, 32.04 ಮೀಟರ್ ಬಟ್ಟೆಯನ್ನು 12 ಸಮಾನ ತುಂಡುಗಳಾಗಿ ಕತ್ತರಿಸಿದಾಗ ಪ್ರತಿ ತುಂಡಿನ ಉದ್ದ ಎಷ್ಟು ಅಂತಂದು ಕೇಳಿದಾನೆ. ಅಗದಿ ಸಿಂಪಲ್ ಕ್ವಶನ್. 32.04 ಐತಿ, ಇದನ್ನು 12 ತುಂಡು ಅಂದಾಗ ಡಿವೈಡೆಡ್ ಬೈ 12 ಮಾಡಬೇಕು. ನಾವಿಲ್ಲಿ ನೋಡ್ತಾ ಹೋಗ್ಬೇಕು, ಡಿವೈಡೆಡ್ ಬೈ 12 ಮಾಡಿ ನೋಡ್ಬೇಕು. ನಾವಿಲ್ಲಿ 12 1 12, 12 24, ಇಲ್ಲಿ ನಮ್ಗೆ 12. ಇವಾಗ ನಾವಿಲ್ಲಿ 80 ಆಯಿತು, 12 6 72 ಆಗುತ್ತೆ. ನೋಡ್ಬೇಕು ನಾವಿಲ್ಲಿ 10 2 ಕಳೆದ್ರೆ 8 ಆಗುತ್ತೆ, ಇದು 0 ಆಗುತ್ತೆ, ಇಲ್ಲಿ 4 ಐತಿ. ನಾವು ನೋಡಬೇಕು 12 1 12, 12 2 24, 12 3 36, 48, 12 5 60, 12 22, 12 84. ನಮಗೆ ಇಲ್ಲಿ ಎಷ್ಟಾಗುತ್ತೆ, 12 7 84, 0 0 ಶೇಷ ಬಂತು. ನಮಗಿಲ್ಲಿ ಒಂದು ತುಂಡಿನ ಬೆಲೆ ಎಷ್ಟು ಸಿಗುತ್ತಾ, 2.67 ಸಿಗುತ್ತಾ. ನಾವು ಇಲ್ಲಿ ಆಪ್ಷನ್ನಾಗ ನೋಡ್ತಾ ಹೋದಾಗ ಆಪ್ಷನ್ 2 ಇಲ್ಲಿ ನಮಗೆ ಕರೆಕ್ಟ್ ಆಗ್ತಾ ಹೋಗುತ್ತಾ. ಅದೇ ರೀತಿಯಾಗಿ ನಾವು ಇಲ್ಲಿ 33ನೇ ಕ್ವಶನನ್ನು ನೋಡ್ತಾ ಹೋದಾಗ ನೀವು ಯಾವ ರೀತಿ ಐತೆ ಅನ್ನೋದು ನೋಡ್ಬೇಕು. 33ನೇ ಕ್ವಶನ್ ನೋಡ್ರಿ, 180 ಮತ್ತು 252 ನಿಖರವಾಗಿ ಭಾಗಿಸಲ್ಪಡುವ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯೋಣ. ನೋಡ್ಬೇಕು ನಾವಿಲ್ಲಿ ಇವಾಗ ನಾವು ನಿಖರವಾಗಿ ಭಾಗಿಸುವ ಅಂದಾಗ ಇಲ್ಲಿ ನೋಡ್ರಿ 180 ಮತ್ತು 252. ಇವಾಗ ನಾವು ಈ ಥರ ಎರಡರದ್ದು HCF ಅನ್ನು ಕಂಡುಹಿಡಿಬೇಕಾಗತ್ತೆ. ನಾವಿಲ್ಲಿ ನೋಡಬೇಕು, 2ರಿಂದ ಭಾಗಿಸ್ತು ಹೋಗೋಣ. 2 1 2 9. ಅದೇ ರೀತಿಯಾಗಿ 2 1 2 2 2 6. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಇವು 2 3 ಮುಗಿಯಾಗಿ ಹೋಗುತ್ತಾ, 3 3 ಇದು 3 4 3 2. ಇನ್ನು ಅದೇ ರೀತಿಯಾಗಿ ಇದು ಯಾವ ಮಗ್ಯಾಗ ಹೋಗುತ್ತಂದು ನಾವಿಲ್ಲಿ ನೋಡ್ತಾ ಹೋದಾಗ 12 5. ನಾವು ನೆಕ್ಸ್ಟ್ 30 ಮತ್ತು 42 ಯಾವ ಮಗ್ಯಾಗ ಐತಂತ ನೋಡ್ತಾ ಹೋದಾಗ ನೋಡ್ಬೇಕು. ನಾವಿಲ್ಲಿ 6 ಮಗ್ಯಾಗ ಐತಿ, 6 5 30, 6 6 36, 6 7 42. ನಾವಿಲ್ಲಿ ಇನ್ನು ಇವು 2 ಯಾವುದು ಮಗ್ಯಾಗ ಹೋಗೋದಿಲ್ಲ. ನಮ್ದು ಇಲ್ಲಿ HCF ಏನಾಗುತ್ತೆ ನೀವು ನೋಡ್ತಾ ಹೋಗ್ಬೇಕು. 2 × 3 × 6 ಆಗುತ್ತೆ. 6 3 18, 18 2 36. ನೋಡ್ಬೇಕು, ನಮ್ಮದು HCF ಏನಾಗುತ್ತೆ 36 ಆಗುತ್ತೆ. ನೋಡ್ಬೇಕು, ನಮ್ದು ಇಲ್ಲಿ ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 34ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು 34ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು. ನೀವು ಇಲ್ಲಿ 34ನೇ ಕ್ವಶನನ್ನು ನೋಡ್ತಾ ಹೋದಾಗ ನೋಡಬೇಕು. 34ನೇ ಕ್ವಶನ್ ಏನು ಕ್ಯಾನ
ತಂದೆ ತಾಯಿ ಮತ್ತು ಅವರ 2 ಹೆಣ್ಣು ಮಕ್ಕಳ ಸರಾಸರಿ ವಯಸ್ಸು 32 ವರ್ಷ ಅಂತ ಕೊಟ್ಟಾನ. ತಾಯಿ ಮತ್ತು ತಂದೆಯ ಸರಾಸರಿ ವಯಸ್ಸು 44 ವರ್ಷ. ಹೆಣ್ಣು ಮಕ್ಕಳ ಸರಾಸರಿ ವಯಸ್ಸು ಎಷ್ಟು ಅಂತಂದು ಕೇಳಿದಾನ. ನೋಡ್ಬೇಕು ನಾವು 34ನೇ ಕ್ವಶನ್ ಏನು ಕೇಳಿದಾನ, ತಂದೆ ತಾಯಿ ಮತ್ತು ಅವರಿಬ್ಬರ ಮಕ್ಕಳ ಸರಾಸರಿ ವಯಸ್ಸು ಎಷ್ಟು ಅಂತ ಕೊಟ್ಟಾನ. ತಂದೆ ತಾಯಿ ಮತ್ತು ಇಬ್ಬರು ಮಕ್ಕಳ ಸರಾಸರಿ ವಯಸ್ಸು ಎಷ್ಟು ಕೊಟ್ಟಿದ್ದಾನ ನಾವು ಇಲ್ಲಿ ನೋಡಬೇಕು. 4 2 8, 4 3 12, 128 ಸರಾಸರಿ. ಇನ್ನು ಅದೇ ರೀತಿಯಾಗಿ ತಂದೆ ತಾಯಿಯ ಸರಾಸರಿಯ ಎಷ್ಟು ಕೊಟ್ಟಾನ, 44 ಕೊಟ್ಟಾನ. ತಂದೆ ತಾಯಿಯ ಸರಾಸರಿ 44 ಕೊಟ್ಟಿದ್ದಾನೆ. ತಂದೆ ಮತ್ತು ತಾಯಿದ ಸರಾಸರಿ 44 ಕೊಟ್ಟಿದ್ದಾನ. ನಾವಿಲ್ಲಿ ನೋಡಬೇಕು, ತಂದೆ ಮತ್ತು ತಾಯಿದ ಸರಾಸರಿ ಎಷ್ಟು ಕೊಟ್ಟಾನ, 44 ಕೊಟ್ಟಾನ ಅಂದಾಗ ಇದನ್ನು ಇಂಟು 2 ಮಾಡಬೇಕು. ಎಷ್ಟಾಗುತ್ತಾ, 88 ಆಗುತ್ತಾ. ನಾವು ಇವಾಗ 128 ಮೈನಸ್ 88 ಮಾಡಿದಾಗ ನಮಗಿಲ್ಲಿ ಎಷ್ಟು ಸಿಗುತ್ತಾ, 40 ಸಿಗುತ್ತಾ. ನೋಡ್ರಿ, ಇಬ್ಬರದು 40 ಸಿಕ್ತು. ಇಲ್ಲೇ ಈ ಮಕ್ಕಳದು 40 ಸಿಕ್ತು. ಅವಾಗ ಏನು ಕೇಳಿದಾರೆ, ಮಕ್ಕಳ ಸರಾಸರಿ ಕೇಳಿದಾರೆ. ಮಕ್ಕಳ ಸರಾಸರಿ ಅಂದಾಗ ಮಕ್ಕಳು ಎಷ್ಟು ಜನ ಅದಾರ ನೋಡ್ಬೇಕು ನೀವು. 40 ಡಿವೈಡ್ ಬೈ ಇಬ್ಬರು ಮಕ್ಕಳು 2 2 1 2 20 ನೋಡ್ಬೇಕು ನಾವಿಲ್ಲಿ ಸರಾಸರಿ ಎಷ್ಟಾಗುತ್ತಾ, 20 ಆಗುತ್ತಾ. ಇನ್ನು ಅದೇ ರೀತಿಯಾಗಿ 20 ವರ್ಷ ಆಪ್ಷನ್ ನಾವು ನೋಡಬೇಕು, 20 ಆಗುತ್ತಾ. ಇಲ್ಲಿ ಆಪ್ಷನ್ ನಮಗೆ 3 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 35ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೀವು ನೋಡಬೇಕು, 35ನೇ ಕ್ವಶನ್ ಅಗದಿ ಸಿಂಪಲ್ ಐತಿ. ಯಾವ ಥರ ಐತಂದ್ರೆ, ಒಂದು ಟ್ರಕ್ ಒಂದು ನಿರ್ದಿಷ್ಟ ದೂರವನ್ನು 3 ಗಂಟೆಗಳಲ್ಲಿ ಕ್ರಮಿಸುವ ಸರಾಸರಿ ವೇಗ ಎಷ್ಟು ಕೊಟ್ಟಾನ, 64 ಕಿಲೋಮೀಟರ್ ಪರ್ ಕೊಟ್ಟಾನ. ಅದು ಮೊದಲ 2 ಗಂಟೆಗಳಲ್ಲಿ 120 ಕಿಲೋಮೀಟರ್ ಕ್ರಮಿಸಿದರೆ ಕೊನೆಯ ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ಅಂತಂದು ಕೊಟ್ಟಾನ. ಕ್ರಮಿಸುವ ದೂರವನ್ನು ಕೊಟ್ಟಾನ. ಇಲ್ಲಿ ನಾವು ಯಾವ ರೀತಿ ಮಾಡೋದು ಅನ್ನೋದು ನೋಡ್ಕೋಬೇಕು. ಮೊದಲು ಏನು ಕೊಟ್ಟಾನ, ಟೈಮ್ ಕೊಟ್ಟಾನ, 3 ಅವರ್ ಕೊಟ್ಟಾನ. ಅದೇ ರೀತಿಯಾಗಿ ಸರಾಸರಿ ವೇಗ ಕೊಟ್ಟಾನ, ಎಷ್ಟು ಕೊಟ್ಟಾನ, 64 ಕಿಲೋಮೀಟ್ರ್ ಪರ್ ಅವರ್ ಕೊಟ್ಟಾನ. ಅದೇ ರೀತಿಯಾಗಿ ಅದು ಮೊದಲ 2 ಗಂಟೆಗಳಲ್ಲಿ ಮತ್ತು ಮೊದಲು 2 ಗಂಟೆಗಳಲ್ಲಿ ಕೊಟ್ಟಾನ. ಇನ್ನು ಅದೇ ರೀತಿಯಾಗಿ ಏನು ಕೊಟ್ಟಾನ, ನಂತರ 2 ಗಂಟೆಗಳಲ್ಲಿ ಎಷ್ಟು, 2 ಅವರ್ನಲ್ಲಿ ಎಷ್ಟು ಚಲಿಸುತ್ತೆ ತಂದಾನ, 120 ಕಿಲೋಮೀಟ್ರ್ ಪರ್ ಅವರ್ ಚಲಿಸುತ್ತೆ ತಂದಾನ. ಇನ್ನು ಅದೇ ರೀತಿಯಾಗಿ 120 ಕಿಲೋಮೀಟ್ರನ್ನ ಚಲಿಸ್ತೈತೆ ತಂದು ಹೇಳಿದಾನ. ಈಗ ನಮ್ಗೆ ಡಿ ಅಂದಾಗ ಡಿ = ST. ನಮಗಿಲ್ಲಿ ಡಿ ಅನ್ನು ಕಂಡು ಹಿಡ್ಕೋಬೇಕು. 64 × 3 ನಮಗೆ ಇಲ್ಲಿ ಎಷ್ಟಾಗುತ್ತೆ, 64 × 3 4 3 12 6 3 18 19 192. ನಮಗೆ ಕೊನೆಯ ಗಂಟೆಗಳಲ್ಲಿ ಕೇಳಿದಾನೆ. ಕೊನೆಯ ಗಂಟೆಗಳಲ್ಲಿ ಅಂದರೆ ಫಸ್ಟಕ್ಕೆ 3 ಅವರ್ ಹಿಂಗೆ ಚಲಿಸುತ್ತಾ, 2 ಅವರ್ ಅದಕ್ಕೂ 120 ಕಿಲೋಮೀಟ್ರ್ ಪರ್ ಅವರ್ದಾಗ ಚಲಿಸುತ್ತಾ. ಇವಾಗ ನಾವು ಇಲ್ಲಿ ನೋಡಬೇಕು, 120 ಮೈನಸ್ ಮಾಡ್ಕೋಬೇಕು. 120 ಮೈನಸ್ ಮಾಡ್ಕೊಂಡಾಗ ನಮಗಿಲ್ಲಿ 72 ಕಿಲೋಮೀಟ್ರ್ ಚಲಿಸೈತಿ ಎಲ್ಲಿ, ಕೊನೆಯ ಅವರ್ನಲ್ಲಿ. ಇನ್ನು ಅದೇ ರೀತಿಯಾಗಿ 36ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು ನೀವು. 36ನೇ ಕ್ವಶನ 54% ಭಿನ್ನ ರಾಶಿಯಾಗಿ ಪರಿವರ್ತಿಸಿ ಅಂತಂದು ಕೇಳೋಣ. ನಾವಿಲ್ಲಿ ನೋಡಬೇಕು, 54% ಅಂದ್ರೆ /100 ಮಾಡ್ಕೋಬೇಕು. ಪರ್ಸಂಟೇಜ್ ಚಿಹ್ನೆ ಅಂದ್ರೆ /100 ಮಾಡ್ಕೋಬೇಕು. ನಾವಿಲ್ಲಿ ಇದನ್ನು ಅಗದಿ ಸಿಂಪಲ್ಲಾಗಿ ಕಟ್ತಾ ಹೊಡಿತಾ ಹೋದಾಗ ಇಲ್ಲಿ ನೋಡಬೇಕು, 2 2 2 7. ಅದೇ ರೀತಿಯಾಗಿ 2 50 ನೋಡ್ಬೇಕು ನಾವು. 27 / 50 ಆಗುತ್ತೆ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತೆ. ನಮ್ಮದಿನ್ನು 37ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು ನೀವು. 37ನೇ ಕ್ವಶನ್ ಯಾವ ರೀತಿಯಾಗಿ ಕೊಟ್ಟಾನ, FG ಮತ್ತು H 13,450 ಲಾಭವನ್ನು 3:5:2 ಅನುಪಾತದಲ್ಲಿ ಹಂಚಿಕೊಳ್ಳುತ್ತಾರೆ. ಎಫ್ನ ಲಾಭದ ಪಾಲನ್ನು ಕೇಳಿದ. ನಾವು ಮೊದಲು ಏನು ಕೇಳಿದಾನ, ಎಫ್ ಅನುಪಾತ
ಜಿ ಅನುಪಾತ ಎಚ್ ಕೊಟ್ಟಾನ. ಇವ್ರ ಅನುಪಾತಗಳನ್ನು ಇಲ್ಲಿ ಕೊಟ್ಟಿದ್ದಾನೆ, ನೀವು ನೋಡಬೇಕು. 3:5:2 ಅಂತಂದು ಕೊಟ್ಟಾನ. ಇವನ್ನೆಲ್ಲ ಕೂಡಿಸಿದಾಗ ಇಲ್ಲಿ 10 ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಏನು ಕೊಟ್ಟಾನ, ಲಾಭ ಕೊಟ್ಟಾನ. ಲಾಭ ಎಷ್ಟು ಕೊಟ್ಟಾನ, 13,450 ಕೊಟ್ಟಿದ್ದಾನೆ. ನಮಗಿಲ್ಲಿ ಏನು ಕೇಳಿದಾನ, ಎಫ್ನ ಪಾಲನ್ನು ಕೇಳಿದಾನೆ. ಎಫ್ನ ಪಾಲು ಅಂದಾಗ ಇಲ್ಲಿ ನೋಡಬೇಕು, ಎಫ್ನ 3 ಐತಿ, ಇಂಟು 3/10 ಆಗುತ್ತೆ. ನೋಡ್ಬೇಕು, ಈ ಜೀರೋ ಹೋಯ್ತು. ಇಲ್ಲಿ ನೋಡ್ಬೇಕು ನಾವು 1,345 ಇಂಟು 3, 1,345 ಇಂಟು 3 ಮಾಡಿದಾಗ ನಮಗಿಲ್ಲಿ ಎಷ್ಟಾಗುತ್ತೆ, 4,035 ನಮಗಿಲ್ಲಿ ಆನ್ಸರ್ ಬರುತ್ತೆ. ನೀವು ಇಲ್ಲಿ ಆಪ್ಷನನ್ನು ನೋಡ್ತಾ ಹೋದಾಗ ಆಪ್ಷನ್ 4 ನಮಗಿಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 38ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು ನೀವು. 38ನೇ ಕ್ವಶನ್ ಯಾವುದೈತಿ ನೋಡ್ರಿ. 4 ಮಂದಿ ಒಂದು ಕೆಲಸವನ್ನು 5 ದಿನಗಳಲ್ಲಿ ಮಾಡಬಲ್ಲರು. ಅದೇ ಕೆಲಸವನ್ನು 2 ದಿನಗಳಲ್ಲಿ ಮಾಡಲು ಎಷ್ಟು ಮಂದಿ ಬೇಕಾಗಿರುತ್ತೆ ನೋಡ್ರಿ. ಮೆನ್ M1 ಅಂದಾಗ ಎಷ್ಟು ಕೊಟ್ಟಾನ, 4 ಮಂದಿ ಕೊಟ್ಟಾನ. ಅದೇ ರೀತಿಯಾಗಿ ನೋಡ್ರಿ, 4 ಮಂದಿ ಅಂದಾಗ D1 ಅಂದಾಗ ಎಷ್ಟು ತೊಗೊಂಡಾರ, ಅವರು 5 ದಿನ ತೊಗೊಂಡಾರ. ಅದೇ ರೀತಿಯಾಗಿ ಅದೇ ಕೆಲಸವನ್ನು ಎಷ್ಟು ಅಂದಾನ, ಈಗ M2 ಅಂದ್ರೆ ಕಂಡಿಡಿಯಾಗಿ ಹೇಳಿದಾನ. D2 ಎಷ್ಟು ಕೊಟ್ಟಾನ, ಇಲ್ಲಿ ನಮಗೆ 2 ದಿನ ಕೊಟ್ಟಾನ. ನಾವಿಲ್ಲಿ ಅಗ್ದಿ ಸಿಂಪಲ್ ಫಾರ್ಮುಲಾ ತಂದು ಕೊಟ್ಟಾಗ ಇಲ್ಲಿ ನೋಡಬೇಕು, M1 D1 = M2 D2. ಇನ್ನು ಅದೇ ರೀತಿಯಾಗಿ ನಮಗಿಲ್ಲಿ ಏನು ಕೊಟ್ಟಾನ, M1 ಅಂದ್ರೆ 4 ಕೊಟ್ಟಾನ, ಇನ್ನು D1 ಅಂದ್ರೆ 5 ಕೊಟ್ಟಾನ, M2 ಅಂದ್ರೆ ನಮ್ಗೆ ಗೊತ್ತಿಲ್ಲ, D2 ಅಂದ್ರೆ 2 ಕೊಟ್ಟಾನ. ಇವಾಗ ಇದು ಇಂಟು 2 ಐತಿ, ಈ ಕಡೆ ಬಂದ್ರೆ ಭಾಗಾಕಾರ ಆಯಿತು ನೋಡ್ರಿ. 4 5 20 /2 = M2. 2 1 2 10. ನಮಗಿಲ್ಲಿ M2 ಎಷ್ಟು ಸಿಗುತ್ತಾ, 10 ಸಿಗುತ್ತಾ. M2 10 ಆಗುತ್ತೆ. ನಮ್ದಿಲ್ಲಿ ಆಪ್ಷನಲ್ಲಿ ನೋಡ್ತಾ ಹೋದಾಗ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು ಇಲ್ಲಿ 39ನೇ ಕ್ವಶನನ್ನು ನೋಡ್ತಾ ಹೋದಾಗ 39ನೇ ಕ್ವಶನ್ ಏನಾಯ್ತು ಅನ್ನೋದು ನೀವು ಇಲ್ಲಿ ನೋಡಬೇಕು. ಶಾಂತ 3.5 ಲಕ್ಷ ಅನ್ನು 12% ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಬ್ಯಾಂಕಿನಲ್ಲಿ ಠೇವಣಿ ಇಡುತ್ತಾರೆ. 3 ವರ್ಷಗಳ ಕೊನೆಯಲ್ಲಿ ಅವರು ಎಷ್ಟು ಮೊತ್ತವನ್ನು ಪಡೆಯುತ್ತಾರೆ ಅಂತ ಕೇಳಿ. ಮೊದಲ ನಾವಿಲ್ಲಿ ಸರಳ ಬಡ್ಡಿಯನ್ನು ಕಂಡುಹಿಡ್ಬೇಕು. ಸರಳ ಬಡ್ಡಿಯನ್ನು ಕಂಡುಹಿಡ್ಕೊಂಡು ಆಮೇಲೆ ಮೊತ್ತವನ್ನು ನಾವಿಲ್ಲಿ ಕಂಡುಹಿಡ್ಕೋಬೇಕಾಗತ್ತೆ ನೋಡಿರಿ. ನಾವಿಲ್ಲಿ ಏನು ಕೊಟ್ಟಾರ, ಅಸಲನ್ನು ಎಷ್ಟು ಕೊಟ್ಟಾರ, 3,50,000. ಅದೇ ರೀತಿಯಾಗಿ ಟಿ ಎಷ್ಟು ಕೊಟ್ಟಾರ, ನಮಗಿಲ್ಲಿ 3 ವರ್ಷ ಕೊಟ್ಟಾರ. ಇನ್ನು ಆರ್ ಎಷ್ಟು ಕೊಟ್ಟಾರ, 12% ಕೊಟ್ಟಾರ. ಇನ್ನು ಅದೇ ರೀತಿಯಾಗಿ ನಮಗೆ ಇಲ್ಲಿ ಸರಳ ಬಡ್ಡಿಯನ್ನು ಕಂಡುಹಿಡ್ಕೋ, PTR/100 ನಮ್ಗೆ ಸರಳ ಬಡ್ಡಿಯನ್ನು ಕಂಡುಹಿಡಿಯುವಂಥ ಸೂತ್ರ. ನಾವಿಲ್ಲಿ ಪಿ ಅಂದರೆ ಎಷ್ಟು ಕೊಟ್ಟಾನ, 3.5 ಲಕ್ಷ. ಅದೇ ರೀತಿಯಾಗಿ ಟಿ ಅಂದ್ರೆ 3 × 12 / 100. ಇವು 2 0 ಹೋಯ್ತು. ಇವಾಗ ನಾವು ಇಲ್ಲಿ ನೋಡಬೇಕು, 33,500 × 3 × 12 ಆಗತ್ತೆ. ನಾವಿಲ್ಲಿ ಲೆಕ್ಕವನ್ನು ನೋಡ್ತಾ ಹೋಗ್ಬೇಕಾಗತ್ತೆ. ಯಾವ ರೀತಿಯಾಗಿ ಅಂದ್ರೆ ಸಿಂಪಲ್ ಐತಿ. ನಮಗಿಲ್ಲಿ ಎಷ್ಟು ಬರುತ್ತಾ, ನೀವು ಸರಳ ಬಡ್ಡಿಯನ್ನು ನೋಡಬೇಕು. ನಾವಿಲ್ಲಿ 3,500 × 36 ನಮಗಿಲ್ಲಿ ಎಷ್ಟಾಗುತ್ತೆ, 1,26,000 ನಮಗಿಲ್ಲಿ ಆನ್ಸರ್ ಬರುತ್ತೆ. ಏನ್ರಿ ಇದು, ಸಿಂಪಲ್ ಇಂಟ್ರೆಸ್ಟ್. ನಮಗೇನು ಕೇಳೋಣ, ಮೊತ್ತ ಕೇಳಿದಾನ. ನಮಗೆ ಮೊತ್ತ ಅಂದಾಗ ಅಸಲು ಪ್ಲಸ್ ಇದು ಸಿಂಪಲ್ ಇಂಟ್ರೆಸ್ಟನ್ನು ಬಡ್ಡಿಯನ್ನು ನೋಡಿದಾಗ ನಮಗೆ ಟೋಟಲ್ ಮೊತ್ತ ಸಿಗುತ್ತೆ ನೋಡಿರಿ. ನಮ್ಮದು ಅಸಲು ಎಷ್ಟೈತಿ, 3,3.5 ಲಕ್ಷ ಐತಿ. ಅದೇ ರೀತಿಯಾಗಿ ಇದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದೈತಿ, 1,26,000 ನೋಡಿರಿ. ಇದನ್ನು ಎರಡು ಕೂಡಿಸಿದಾಗ ನಮ್ಗೆ ಎಷ್ಟಾಗುತ್ತಾ, 4,76,000 ನಮಗಿಲ್ಲಿ ಆನ್ಸರ್ ಬರುತ್ತೆ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ ನೋಡಬೇಕು, 4,76,000 ಆಪ್ಷನ್ 1 ಇಲ್ಲಿ ನಮಗೆ ಕರೆಕ್ಟ್ ಆಗುತ್ತೆ. ಇನ್ನು ಆಪ್ಷನ್ 1 ಇಲ್ಲಿ ನಮಗೆ ಕರೆಕ್ಟ್ ಆಗುತ್ತೆ.
ಇನ್ನು ಅದೇ ರೀತಿಯಾಗಿ ಈಗ ಟೋಟಲ್ ಮೊತ್ತವನ್ನು ಮಾಡ್ಕೋಬೇಕು. ಸರ ಬಡ್ಡಿ ಅಲ್ಲ, ಸರ ಬಡ್ಡಿ ಆದ ನಂತರ ನಮ್ಮ ಟೋಟಲ್ ಮೊತ್ತವನ್ನು ಕೇಳಿದ. ಇಲ್ಲಿ ನಮಗೂ ಕನ್ಫ್ಯೂಸ್ ಆಗುತ್ತೆ, ಒಂದು ಸ್ವಲ್ಪ ನೋಡ್ಬೇಕು ಕ್ವಶನಲ್ಲಿ ಏನು ಕೊಟ್ಟಾನ ಅನ್ನೋದು. ಇನ್ನು ಅದೇ ರೀತಿಯಾಗಿ 40ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು ನೀವು 40ನೇ ಕ್ವಶನ್ ಏನೈತೆ ಅನ್ನೋದು. ಎ ಮತ್ತು ಬಿ ಮತ್ತು ಸಿ ಒಟ್ಟಾಗಿ ಒಂದು ಕೆಲಸವನ್ನು 20 ದಿನಗಳಲ್ಲಿ ಮಾಡಬಲ್ಲವರು. ಎ ಮಾತ್ರ ಅದೇ ಕೆಲಸವನ್ನು 24 ದಿನಗಳಲ್ಲಿ ಮಾಡಬಲ್ಲನು. ಬಿ ಮತ್ತು ಸಿ ಒಟ್ಟಾಗಿ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ತೆಗೆದುಕೊಳ್ತಾರಂತಂದು ಇದನ್ನು ಅಗದಿ ಸಿಂಪಲ್ ಐತಿ. ಏನಪ್ಪ ಏನು ಕೊಟ್ಟಾನ ಇಲ್ಲಿ ನಾವು ನೋಡ್ತಾ ಹೋಗಬೇಕು. ಒಂದು ಕೆಲಸ ಐತ, ಏನು ಕೆಲಸ ಇಲ್ಲಿ ನಾವು ನೋಡಬೇಕು. ಎ ಮತ್ತು ಬಿ 3 ಜನ ಕೂಡಿದಾಗ ಎಷ್ಟು ಜನ ಮಾಡ್ತಾರೆ? ಎ ಬಿ ಸಿ 3 ಜನ ಕೂಡಿದಾಗ 20 ದಿನ ತೊಗೋತಾರೆ ಅವ್ರ. ಅದೇ ರೀತಿಯಾಗಿ ಎ ಒಬ್ಬನೇ ಎಷ್ಟು ದಿನ ತೊಗೋತಾನ? 24 ಡೇಸ್ ತೊಗೋತಾನೆ. ನಾವಿಲ್ಲಿ ನೋಡಬೇಕು ಬಿ ಮತ್ತು ಸಿ ಯಾರು ಕೆಲಸ ಕೇಳಿದಾನೆ. ನಾವು ಬೇಕು ಇಲ್ಲಿ ಒಬ್ಬರ ಅಂದಾಗ ನಾವಿಲ್ಲಿ ಡಿವೈಡೆಡ್ ಬೈ ನೋಡಿರಿ 1/20 ಮಾಡ್ಕೋಬೇಕು. ಅದೇ ರೀತಿಯಾಗಿ ಒಬ್ಬ ಅಂದಾಗ 1/20 ಮಾಡ್ಕೋಬೇಕು. ನೋಡಿರಿ ಒಬ್ಬ ಮನುಷ್ಯ 24 ದಿನ ಇಲ್ಲಿ ಅದೇ ರೀತಿ ನೋಡ್ಬೇಕು ನಾವು. ಇನ್ನು ನೆಕ್ಸ್ಟ್ ಏನು ಬಿ ಮತ್ತು ಸಿ ಕೆಲಸ ಕೇಳಿದಾನೆ. ಬಿ ಮತ್ತು ಸಿ ಕೆಲಸ ಅಂದಾಗ ನಮಗಿಲ್ಲಿ ನೋಡಬೇಕು ಟೋಟಲ್ 3 ಜನದಾಗ ಎ ಕಳೆದ್ರೆ ಎಷ್ಟು ಸಿಗುತ್ತಾ? 3 ಜನದ ಸಿಕ್ಕೈತಿಲಿ 1/20 3 ಜನದ. ಇನ್ನು ಅದೇ ರೀತಿಯಾಗಿ ಮೈನಸ್ ಒಬ್ಬಂದು ಎ 1/24. ನಾವಿಲ್ಲಿ ಕಳೆದಾಗ ಏನು ಸಿಗುತ್ತಾ? ನಮಗೆ ಬಿ ಸಿ ಸಿಗುತ್ತಾ ನೋಡಿರಿ. ಇಲ್ಲಿ ನಮ್ಗೆ ಎಲ್ ಸಿ ಎಮ್ ಎಷ್ಟಾಗುತ್ತಾ ನೋಡ್ಕೋಬೇಕು. 20 ಮತ್ತು 24 ಎಲ್ ಸಿ ಎಮ್ 120 ಆಗುತ್ತಾ. ಅದೇ ರೀತಿಯಾಗಿ ನಾವಿಲ್ಲಿ ಇಂಟು 5 ಮಾಡಬೇಕು, ಇಲ್ಲಿ ಇಂಟು 6 ಮಾಡಬೇಕು. ಇಂಟು 6 ಮಾಡಿದಾಗ 26 120, 24 5 120. ಇಲ್ಲಿ ನೋಡಬೇಕು 6 - 1 ಆಗುತ್ತಾ. ನಮಗಿಲ್ಲಿ ನೋಡ್ತಾ ಹೋಗಬೇಕು ಎಷ್ಟಾಗುತ್ತಾ? ಇದು 5 1/120 ಆಗುತ್ತೆ. ನಮಗೆ ನೋಡಬೇಕು ಇಲ್ಲಿ ಆನ್ಸರ್ ಎಷ್ಟು ಸಿಗುತ್ತಾ? 120 ಡೇಸ್ ಅಂತಂದು ಆನ್ಸರ್ ಸಿಗುತ್ತಾ. ನಾವಿಲ್ಲಿ ಆಪ್ಷನ್ದಾಗ ನೋಡಬೇಕು 120 ಕೊಟ್ಟಿದ್ದಾನನ್ನು. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ನೋಡಬೇಕು ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತಾ 120. ಆಪ್ಷನ್ 4 120 ನಮ್ಮದಿಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು ಇಲ್ಲಿ 41ನೇ ಕ್ವಶನನ್ನು ನೋಡ್ತಾ ಹೋದಾಗ ನೋಡಬೇಕು 41ನೇ ಕ್ವಶನ್ ಏನೈತೆ ಅನ್ನೋದು ನೋಡಿರಿ. ಎಕ್ಸ್ ಪ್ಲಸ್ 1/x = 12 ಆದರೆ x² + 1/x² ಮೌಲ್ಯವನ್ನು ಕಂಡುಹಿಡಿಯೋಣ. ನೋಡಿರಿ ಇಲ್ಲಿ ಸಿಂಪಲ್ ಆಗಿ x + 1/x ಅಂದರೆ ಎಷ್ಟು ಕೊಟ್ಟಾನ? 12 ಕೊಟ್ಟಾನ. ಅದೇ ರೀತಿಯಾಗಿ x² + 1/x² ಮೌಲ್ಯವನ್ನು ಕಂಡುಹಿಡಿಯೋಣ. ಇದನ್ನು ನಮಗಿಲ್ಲಿ ಫೈಂಡ್ ಔಟ್ ಮಾಡಬೇಕು. ನೋಡಿರಿ ನಾವಿಲ್ಲಿ ಅಗದಿ ಸಿಂಪಲ್ಲಾಗಿ ನೋಡ್ತಾ ಹೋಗ್ಬೇಕು. ಒಂದು ಫಾರ್ಮುಲಾವನ್ನು ನಾವಿಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾವ ರೀತಿ ಯಾವ ಫಾರ್ಮುಲಾ ಅಂತ ಅನ್ನೋದು ನಿಮಗಿಲ್ಲಿ ಹೇಳ್ತೀನಿ ನೋಡ್ಬೇಕು. ನಾವು ಮೊದಲಿಗೆ a + b² ಫಾರ್ಮುಲಾವನ್ನು ನಾವಿಲ್ಲಿ ಹಚ್ಕೋಬೇಕಾಗತ್ತೆ. a + b² ಫಾರ್ಮುಲಾ ನಮ್ಗೆ a + b² ಫಾರ್ಮುಲಾ ಹಚ್ಚಿದಾಗ ನಮಗೇನಾಗುತ್ತೆ? a² + b² + 2ab ಸಿಗುತ್ತಾ. ನಮಗಿಲ್ಲಿ ಏನೇನು ಕೊಟ್ಟಾನ ಅನ್ನೋದು ನೋಡ್ತಾ ಹೋಗ್ಬೇಕಾಗತ್ತ. a + b² ಅಂತಂದು ಕೊಟ್ಟಾನ. ನಾವಿಲ್ಲಿ ಅಗದಿ ಸಿಂಪಲ್ ಆಗಿ ನೋಡ್ತಾ ಹೋಗ್ಬೇಕು. ನಮಗಿಲ್ಲಿ ಕೊಟ್ಟಿದ್ದಾನ. ಅದೇ ರೀತಿಯಾಗಿ ಇಲ್ಲಿ ನಾವು ಆ್ಯಡ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ನಮಗೇನು ಕೊಟ್ಟಾನ? a + b² ಅಂದಾಗ ಎಷ್ಟು ಕೊಟ್ಟಾನ? 12 ಕೊಟ್ಟಾನ. 12² =
ಎ ಸ್ಕ್ವೇರ್ ಅಂದಾಗ ಎಷ್ಟು ಕೊಟ್ಟಾನ, ಇಲ್ಲಿ ಎಕ್ಸ್ ಕೊಟ್ಟಾನ, ಎಕ್ಸ್ ಸ್ಕ್ವೇರ್ ಇಟ್ಕೊಂಡು. ಅದೇ ರೀತಿಯಾಗಿ ಬಿ ಅಂದಾಗ ಇಲ್ಲಿ ಎಷ್ಟು ಕೊಟ್ಟಾನ, 1/x ಕೊಟ್ಟಾನ, 1/x ಸ್ಕ್ವೇರ್ ಆಗುತ್ತೆ ಪ್ಲಸ್ 2 ಇಂಟು. ನೋಡಿರಿ ಎ ಅಂದಾಗ ಎಷ್ಟು ಕೊಟ್ಟಾನ, ಎಕ್ಸ್ ಕೊಟ್ಟಾನ. ಅದೇ ರೀತಿಯಾಗಿ ಬಿ ಅಂದಾಗ ಎಷ್ಟು ಕೊಟ್ಟಾನ, 1/x ಕೊಟ್ಟಾನ. ನಾವು ನೋಡಬೇಕು ಈ ಎಕ್ಸ ಕ್ಯಾನ್ಸಲ್ ಆಗುತ್ತೆ. ನಾವಿಲ್ಲಿ 12 ಸ್ಕ್ವೇರ್ ಅಂದಾಗ 144 ಆಗುತ್ತೆ, 144 ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಪ್ಲಸ್ 2 ಉಳಿಯುತ್ತೆ. ಇಲ್ಲಿ ನಾವು ನೋಡಬೇಕು 2 ಆಗುತ್ತೆ. ಇಲ್ಲಿ ನೋಡ್ರಿ ಈ ಎಕ್ಸ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 + 2 ಐತಿ, ಈ ಕಡೆ ಬಂದರೆ -2 ಆಗುತ್ತೆ. 144 - 2 = x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಆಯಿತು. ನೋಡಿರಿ 142 = x ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್. ನೋಡಿರಿ ನಮ್ಗೆ ಏನು ಕಂಡು ಹಿಡಿಯಂದನ, ಇದನ್ನು ಕಂಡು ಹಿಡಿಯಂದಿದ್ದಲ್ಲ, ಇಲ್ಲಿ ನೋಡ್ಬೇಕು ನೀವು, ಇದನ್ನು ಕಂಡು ಹಿಡಿಯೋಣ. ಇಲ್ಲಿ ನಮಗೆ ಆನ್ಸರ್ ಸಿಗುತ್ತಾ ಎಷ್ಟು, 142 ಇಲ್ಲಿ ನಮ್ಮದು ಕರೆಕ್ಟ್ ಆನ್ಸರ್ ಆಗುತ್ತಾ. ನಾವಿಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ, 41ನೇ. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಏನಾಯ್ತಪ್ಪ 42ನೇ ಕ್ವಶನ್ ಅಂತಂದಾಗ 4 ಅನುಕ್ರಮ. ನಾವು ನೆಕ್ಸ್ಟ್ 42ನೇ ಕ್ವಶನನ್ನು ಇಲ್ಲಿ ನೋಡ್ತಾ ಹೋಗಬೇಕಾಗುತ್ತಾ. 42ನೇ ಕ್ವಶನ್ ಏನೈತೆ ಅನ್ನೋದು ನೀವು ಇಲ್ಲಿ ನೋಡಬೇಕು. ನೋಡಿರಿ ಕ್ವಶನ್ ಅಗದಿ ಸಿಂಪಲ್ ಐತಿ. ಯಾವ ಥರ ಕ್ವಶನ್ ಐತೆ ಅನ್ನೋದು ನೀವು ಇಲ್ಲಿ ನೋಡ್ತಾ ಹೋಗಬೇಕು. 4 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ 96 ಆಗೈತಿ. 2ನೇ ಸಂಖ್ಯೆಯನ್ನು ಕಂಡುಹಿಡಿಯೋಣ ನಾನು. ನೋಡಿರಿ 1ನೇ ಸಂಖ್ಯೆ ಏನೈತಿ, ಎಕ್ಸ್. 1ನೇ ಸಂಖ್ಯೆ ಎಕ್ಸ್ ಐತಿ. ಅದೇ ರೀತಿಯಾಗಿ 2ನೇ ಸಂಖ್ಯೆ ಎಕ್ಸ್ ಪ್ಲಸ್ 2. ಅದೇ ರೀತಿಯಾಗಿ 3ನೇ ಸಂಖ್ಯೆ ಎಕ್ಸ್ ಪ್ಲಸ್ 4. ಅದೇ ರೀತಿಯಾಗಿ 4ನೇ ಸಂಖ್ಯೆ ಎಕ್ಸ್ ಪ್ಲಸ್ 6 ಆಗುತ್ತೆ, = 96 ಆಗುತ್ತೆ. ನೋಡ್ಬೇಕು ನಾವಿಲ್ಲಿ ಎಕ್ಸ್ಗೂ ಎಷ್ಟದು 4x ಆಯ್ತು ಪ್ಲಸ್ 12 ಆಗುತ್ತೆ, = 96 ಆಗುತ್ತೆ. ನಾವಿಲ್ಲಿ ನೋಡಬೇಕು 4x = 96 - 12 ಅಂದಾಗ 4x = 84 ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಎಕ್ಸ್ = ಎಷ್ಟಾಗುತ್ತೆ, 84/4 ಆಗುತ್ತೆ. ನಮಗಿಲ್ಲಿ ಎಕ್ಸ್ = 21 ಆಗುತ್ತೆ. ನಮಗಿಲ್ಲಿ ಏನು ಕೇಳಿದಾನ ಅವನು, ಎಕ್ಸ್ ಕೇಳಿಲ್ಲ, 2ನೇ ಸಂಖ್ಯೆ ಕೇಳಿದಾನ. 2ನೇ ಸಂಖ್ಯೆ ಅಂದಾಗ ಇಲ್ಲಿ ನಮ್ಗೆ ಎಷ್ಟೈತಿ, ಎಕ್ಸ್ ಪ್ಲಸ್ 2 ಐತಿ. ಇಲ್ಲಿ ಎಕ್ಸ್ ಪ್ಲಸ್ 2 ಅಂದಾಗ ನಮಗಿಲ್ಲಿ ಎಕ್ಸ್ ಅಂದ್ರೆ 21 + 2 ಅಂದಾಗ ಎಷ್ಟಾಯಿತು, 23 ಐತಿ. 2ನೇ ಬೆಸ ಸಂಖ್ಯೆ ಎಷ್ಟು ಅಂದಾಗ 23 ಆಗುತ್ತೆ. ನಾವಿಲ್ಲಿ ಆಪ್ಷನಲ್ಲಿ ನೋಡ್ತಾ ಹೋದಾಗ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು 43ನೇ ಕ್ವಶನನ್ನು ನೋಡ್ತಾ ಹೋಗಬೇಕು. 43ನೇ ಕ್ವಶನ್ ಏನೈತಿ, 36 ಡಿಗ್ರಿ ಪೂರ್ಣಾಂಕ ಕೋನವನ್ನು ಕಂಡುಹಿಡಿಯುತ್ತೆ ಅಂತ ಕೇಳಿದ. ನಾವು ಇಲ್ಲಿ 36 ಡಿಗ್ರಿ ಪೂರ್ಣಾಂಕ ಕೋನವನ್ನು ಕಂಡುಹಿಡಿಯೋಣ. ನಾವು ಇವಾಗ ಪೂರ್ಣಾಂಕ ಕೋನ ಅಂದ್ರೆ ಏನಂತಂದು ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತಾ. ಯಾವುದಕ್ಕೆ ನಾವು ಪೂರ್ಣಾಂಕ ಕೋನ ಅಂತೀವಿ ಅಂತಂದು ನೋಡಿದಾಗ, 2 ಕೋನಗಳ ಮೊತ್ತ 90 ಡಿಗ್ರಿ ಆಗಿದ್ದರೆ ಅವುಗಳನ್ನು ಪೂರಕ ಕೋನಗಳಂತಂದು ಕರಿತಾವ, ಅಥವಾ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತಂದು ನಾವು ಇಲ್ಲಿ ನೋಡಬೇಕಾಗುತ್ತೆ. ಪೂರಕ ಕೋನಗಳು ತಂದಾಗ ಈಗ 2 ಕೋನಗಳದಾವ. ಒಂದು ನೋಡ್ಬೇಕು ನಾವು ಈಗ ಅಂದಾಜ 45 + 45, 2 ಕೋನಗಳ ಮೊತ್ತ 90 ಡಿಗ್ರಿ ಆದಾಗ ಅವು ಅಂತಹ ಕೋನಗಳನ್ನು ನಾವು ಪೂರ್ಣಾಂಕ ಕೋನಗಳು ಅಂತಂದು ಕರಿತೀವಿ. ಇಲ್ಲಿ ನಾವು ಪೂರಕ ಕೋನವನ್ನು ಕಂಡುಹಿಡಿಬೇಕಾದಾಗ 90 - 36 ಮಾಡಬೇಕಾಗತ್ತೆ. ನಮ್ಗೆ ಇಲ್ಲಿ ಎಷ್ಟಾಗುತ್ತೆ, ಪೂರಕ ಕೋನ 54 ಡಿಗ್ರಿ ಆಗುತ್ತೆ. ನಾವಿಲ್ಲಿ ಆಪ್ಷನಲ್ಲಿ ನೋಡ್ತಾ ಹೋದಾಗ ಆಪ್ಷನ್ ನಮ್ಮದು 3 ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ 43ನೇ. ಅಗದಿ ಸಿಂಪಲ್ ಆಗಿ. ಇನ್ನು ಅದೇ ರೀತಿಯಾಗಿ 44ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ಏನಾಯ್ತಪ್ಪ, 44ನೇ ಕ್ವಶನ್, ತ್ರಿಭುಜದ 3 ಭಾಗಗಳು ಕೊಟ್ಟಾನ, 4.5 ಸೆಂಟಿಮೀಟರ್, 5 ಸೆಂಟಿಮೀಟರ್, 6.2 ಸೆಂಟಿಮೀಟರ್ ಅಂತಂದು ಕೊಟ್ಟಿನ. ತ್ರಿಭುಜದ ಪರಿಧಿಯನ್ನು ಕಂಡುಹಿಡಿಯೋಣ. ತ್ರಿಭುಜದ ಪರಿಧಿಯನ್ನು ಕಂಡುಹಿಡಬೇಕಾದ್ರೆ a + b + c ಆಗಬೇಕು. ನಮಗೆ ಇಲ್ಲಿ a ಅಂದಾಗ ಎಷ್ಟು ಕೊಟ್ಟಾನ, 4.5 ಕೊಟ್ಟಾನ. ಅದೇ ರೀತಿಯಾಗಿ b ಅಂದಾಗ 5 ಸೆಂಟಿಮೀಟರ್ ಕೊಟ್ಟಾನ, c ಅಂದಾಗ 6.2 ಕೊಟ್ಟಾನ. ನಾವಿಲ್ಲಿ ನೋಡ್ಕೋಬೇಕು. 6 × 5 = 11, 11 × 4 = 15 ಆಯಿತು, 15.7 ಆಗುತ್ತೆ. ನೋಡ್ಬೇಕು ನಮ್ಮದು
ಪರಿಧಿ ಎಷ್ಟಾಗುತ್ತಾ 15.7 ಸೆಂಟಿಮೀಟರ್ ಇಲ್ಲಿ ನಮಗೆ ಪರಿಧಿ ಆಗುತ್ತಾ. ನೋಡಬೇಕು ನಮ್ದು ಇಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ 45ನೇ ಕ್ವಶನ್ ನೋಡ್ತಾ ಹೋಗಬೇಕಾಗುತ್ತೆ. ನೀವು ಸ್ಕ್ರೀನ್ ಮ್ಯಾಗ ನೋಡಬೇಕು 45ನೇ ಕ್ವಶನ್ ಏನೈತೆ ಅನ್ನೋದು. ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಂದನ ಅದರ ಉದ್ದ ಮತ್ತು ಅಗಲ ಕ್ರಮವಾಗಿ 45 ಮತ್ತು 45 ಸೆಂಟಿಮೀಟ್ರ್ ಮತ್ತು 7 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ. ನಾವಿಲ್ಲಿ ಆಯತದ ಉದ್ದ ಎಷ್ಟು ಕೊಟ್ಟಾನ, ಲೆಂತ್ ಎಷ್ಟು ಕೊಟ್ಟಾನ, 14 ಸೆಂಟಿಮೀಟರ್ ಕೊಟ್ಟಾನ. ಅದೇ ರೀತಿಯಾಗಿ ಬ್ರೆಡ್ತನ್ನು 7 ಸೆಂಟಿಮೀಟರ್ ಕೊಟ್ಟಾನ. ನಾವು ಇವಾಗ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯತ್ತಂದು ಕೊಟ್ಟಾನ. ನಾವು ಇವಾಗ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ಯಾವ ಫಾರ್ಮುಲಾವನ್ನು ಇಲ್ಲಿ ಯೂಸ್ ಮಾಡ್ಕೋಬೇಕಂತ ಅನ್ನೋದು ನೀವು ನೋಡಬೇಕು. ನೋಡಿರಿ, ಆಯತದ ವಿಸ್ತೀರ್ಣವನ್ನು ನಾವಿಲ್ಲಿ ಕಂಡು ಹಿಡ್ಕೋಬೇಕಂದಾಗ L ಇಂಟು ಬಿ ಈ ಫಾರ್ಮುಲಾವನ್ನು ಹಚ್ಚಬೇಕಾಗತ್ತೆ. ಆಯತದ ವಿಸ್ತೀರ್ಣ = L ಇಂಟು ಬಿ. ನಮಗಿವಾಗ L ಅಂದರೆ ಎಷ್ಟೈತಿ, 14 ಇಂಟು 7. ನೋಡಿರಿ, 14 7 ಎಷ್ಟಾಗುತ್ತಾ, 98 ಆಗುತ್ತಾ, 98 ಸೆಂಟಿಮೀಟರ್ ಆಗುತ್ತಾ. ನಾವಿಲ್ಲಿ ಆಪ್ಷನ್ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ಮದು ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 46ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕು. 46ನೇ ಕ್ವಶನ್ ಏನೈತೆ ಅನ್ನೋದು ನಾವಿಲ್ಲಿ ಸ್ಕ್ರೀನ್ ಮ್ಯಾಗ ನೋಡೋಣ. ಅಗ್ದಿ ಸಿಂಪಲ್ ಕ್ವಶನ್ ಅದಾವ. ಅದೇ ರೀತಿಯಾಗಿ EP, GO, IN ಮತ್ತು KM ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಬರ್ತೈತೆ ಅಂತಂದು ಕೇಳಿದಾನ. ಮೊದಲಿಗೆ ಏನು ಕೊಟ್ಟಾನ, EP ಕೊಟ್ಟಾನ. ಅದೇ ರೀತಿಯಾಗಿ GO ಕೊಟ್ಟಾನ. ಅದೇ ರೀತಿಯಾಗಿ ಏನು ಕೊಟ್ಟಾನ, IN ಅಂತಂದು ಕೊಟ್ಟಾನ. ನೆಕ್ಸ್ಟ್ KM ಕೊಟ್ಟಾನ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಯಾವ ಸಂಖ್ಯೆ ಬರ್ತೈತೆ ಅಂತಂದು ಕೇಳಿದಾನ. ನೋಡಿರಿ, E ಮತ್ತು ಜಿಗೆ ಎಷ್ಟು ಅಕ್ಷರ, ಒಂದು ಅಕ್ಷರ ಗೆ ಪ್ಲಸ್ ಆಗೈತೆ. ನೋಡ್ಬೇಕು ನಾವಿಲ್ಲಿ E ಮತ್ತು ಜಿಗೆ ಎಷ್ಟು ಅಕ್ಷರ ಇಲ್ಲಿ ಗ್ಯಾಪ್ ಆಗುತ್ತೆ ಅಂತಂದು ನೋಡ್ತಾ ಹೋಗ್ಬೇಕು ನೀವು. E ಮತ್ತು ಜಿಗೆ ನಮಗಿಲ್ಲಿ +2 ಸ್ಥಾನಕ್ಕೆ ಅಂತಂದು ನೋಡ್ಕೋಬೇಕು ಹೋಗುತ್ತೆ. ನಾವಿಲ್ಲಿ ಈಗ ಆಲ್ರೆಡಿ ಇದೈತೆ ನೋಡ್ರಿ, E ಮತ್ತು ಜಿಗೆ 1 2 ಗ್ಯಾಪ್ ಐತೆ. ಅದೇ ರೀತಿಯಾಗಿ +2. ಅದೇ ರೀತಿಯಾಗಿ ಜಿ ಮತ್ತು ಆಯ್ಕ ನೋಡ್ಬೇಕು ನಾವಿಲ್ಲಿ +2 ಐತಿ. ಅದೇ ರೀತಿಯಾಗಿ ಆಯ್ಕ ಮತ್ತು ಕೇಕ +2 ಐತಿ. ಕೆ ಮತ್ತು ಕೇಕ್ +2 ಮಾಡಿದಾಗ ಇಲ್ಲಿ ಎಷ್ಟು ಬರುತ್ತೆ, M ಬರುತ್ತೆ. ಕೇಕ್ +2 ಮಾಡಿದಾಗ M ಬರುತ್ತೆ, ಇಲ್ಲಿ +2. ಇನ್ನು ಅದೇ ರೀತಿಯಾಗಿ ಪಿ ಮತ್ತು ಓಕ, ಪಿ ಮತ್ತು ಓಕ -1 ಐತಿ. ಇಲ್ಲಿ ನೋಡ್ಬೇಕು, ಪಿ ಮತ್ತು ಓಕ -1 ಐತಿ. ಓಕ ಮತ್ತು ಎನ್ಕ -1 ಐತಿ. ಎನ್ಕ ಕೆ ನೋಡ್ಬೇಕು ನಾವಿಲ್ಲಿ IN KN ಅಂತಂದು ಕೊಟ್ಟಾನ. ಸಾರಿ, KN ಅಲ್ಲ, ಅದ KM ಆಗ್ಬೇಕಾದ್ರೆ KM ಆಗಬೇಕು. KMಕ -1 ಐತಿ. ಎಮ್ದು -1 ಅಂದಾಗ ಇಲ್ಲಿ ನೋಡಬೇಕು L ಆಗುತ್ತೆ. ML ನಮ್ದಿಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡ್ಬೇಕು ನೀವು ಆಪ್ಷನ್ದಾಗ ಇಲ್ಲಿ ML ಅಂತಂದ ಕೊಟ್ಟಾನನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಹೋಗ್ಬೇಕಾಗತ್ತೆ. ಆಪ್ಷನ್ 3 ಇಲ್ಲಿ ನಮ್ಮದು ಕರೆಕ್ಟ್ ಆಗುತ್ತೆ, ML. ಇನ್ನು ಅದೇ ರೀತಿಯಾಗಿ 47ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಏನೈತಿ, ಆಲ್ವೇಸನ್ನು ಯಾವ ಥರ ಕೊಟ್ಟಾನ, ಇಲ್ಲಿ BM XBZT ಅಂತಂದು ಕೊಟ್ಟಾನ. ಅದೇ ರೀತಿಯಾಗಿ ಸರ್ಚನ್ನು ಒಂದು ಸಂಕೇತದ ಕೊಟ್ಟಾನ. ಮತ್ತು ಅದೇ ರೀತಿಯಾಗಿ SC LDM ಅನ್ನು ಹೇಗೆ ಸಂಕೇತಿಸಲಾಗಿದೆ ಅಂತಂದು ಕೊಟ್ಟಾನ. ಇದು ಅಗ್ದಿ ಸಿಂಪಲ್ ಐತಿ. ನಾವಿಲ್ಲಿ ನೋಡ್ತಾ ಹೋಗಬೇಕು, ಆಲ್ವೇಸನ್ನು ಯಾವ ರೀತಿ ಕೊಟ್ಟಾನ, ALWAYS. ಈ ಆಲ್ವೇಸನ್ನು ಯಾವ ರೀತಿ ಕೊಟ್ಟಾನ ಇಲ್ಲಿ ನಾವು ನೋಡ್ತಾ ಹೋಗಬೇಕು. BM XBZT ಅಂತಂದು ಕೊಟ್ಟಾನ. ನೋಡ್ರಿ, +1 ಮಾಡ್ಕೊಂಡಾನ. ಇಲ್ಲೂ +1. L ಅದಕ್ಕೂ M ಬರುತ್ತಾ. ಅದೇ ರೀತಿಯಾಗಿ W ಅದಕ್ಕೂ X ಬರುತ್ತಾ. ಅದೇ ರೀತಿಯಾಗಿ A ಅದಕ್ಕೂ B ಬರುತ್ತಾ. Y ಅದಕ್ಕೂ Z ಬರುತ್ತಾ. +1 ಮಾಡ್ಕೊಂಡಾನ. ಇಲ್ಲೂ +1 ಮಾಡ್ಕೊಂಡಾನ. ಇನ್ನು ಅದೇ ರೀತಿಯಾಗಿ ನಮಗೇನು ಕೊಟ್ಟಾನ, ಇದನ್ನು ಕೇಳಿದಾನ, SE
LDOM. ನಾವಿಲ್ಲಿ +1 ಮಾಡ್ಕೋಬೇಕು, ಇಲ್ಲೂ +1 ಮಾಡ್ಕೋಬೇಕು, ಇಲ್ಲೂ +1, ಇಲ್ಲೂ +1, ಇಲ್ಲೂ +1, ಇಲ್ಲೂ +1 ಮಾಡ್ಕೋತ ಹೋಗ್ಬೇಕು. ನಾವು ಎಸ್ ಮುಂದಿನ ಅಕ್ಷರ ಏನೈತೆ ಅಂತಂದು ನೋಡ್ತಾ ಹೋದಾಗ ಟಿ ಐತೆ. ಅದೇ ರೀತಿಯಾಗಿ ಈ ಮುಂದಿನ ಅಕ್ಷರ ಎಫ್ ಐತಿ. ಎಲ್ ಮುಂದಿನ ಅಕ್ಷರ ನಮಗಿಲ್ಲಿ ಎಮ್ ಐತಿ. ಅದೇ ರೀತಿಯಾಗಿ ಡಿ ಮುಂದಿನ ಅಕ್ಷರ ಏನೈತಿ ಇ ಐತಿ. ಓ ಮುಂದಿನ ಅಕ್ಷರ ಪಿ ಐತಿ. ಅದೇ ರೀತಿಯಾಗಿ ಎಮ್ ಮುಂದಿನ ಅಕ್ಷರ ಎನ್ ಐತಿ. ನಮಗಿಲ್ಲಿ ನೋಡಬೇಕು TFMEPN. ನಮಗಿಲ್ಲಿ ಆಪ್ಷನಲ್ಲಿ ನೋಡ್ತಾ ಹೋದಾಗ TFMEPN. ನಮಗಿಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ನೋಡಬೇಕು, ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು 48ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಏನು ಕೊಟ್ಟಾನ, ಒಂದು ಇಂಗ್ಲೀಷ್ ನಿಘಂಟಿನ ಕ್ರಮ ಕೊಟ್ಟಾನ. ಆ ಕ್ರಮದಾಗ ಇಂಗ್ಲೀಷ್ ನಿಘಂಟಿನ ಪ್ರಕಾರ ಬರೆಯೋಣ. ನೋಡ್ಬೇಕು, ನಮಗಿಲ್ಲಿ 1ನೇ ವರ್ಡ್ ಏನು ಕೊಟ್ಟಾನ, ಸನ್ ಕೊಟ್ಟಾನ. 2ನೇ ವರ್ಡ್ ಏನು ಕೊಟ್ಟಾನ, ಶೈನ್ ಕೊಟ್ಟಾನ. 3ನೇ ವರ್ಡ್ ಏನು ಕೊಟ್ಟಾನ, ನೈಟ್ ಅಂತ. 4ನೇ ವರ್ಡ್ ಏನು ಕೊಟ್ಟಾನ, ಕಾರ್ಡ್. ಅದೇ ರೀತಿ 5ನೇ ವರ್ಡ್ ಲೈನ್. ನೋಡ್ರಿ, ಅಗ್ದಿ ಸಿಂಪಲ್ ಆಗಿ ಯಾವ ರೀತಿ ಕೊಟ್ಟಾನ. ಮೊದಲಿಗೆ ನಮಗಿಲ್ಲಿ ಯಾವುದು ಬರ್ತೈತೆ ಅಂತಂದು ನೋಡ್ತಾ ಹೋದಾಗ ನೋಡ್ರಿ, ಇಂಗ್ಲೀಷ್ ವರ್ಣಮಾಲೆ ಒಳಗೆ ನಮಗಿಲ್ಲಿ ಸಿ ಮೊದಲು ಬರುತ್ತಾ 4. ಅದೇ ರೀತಿಯಾಗಿ ಸಿ ಆದ ನಂತರ ನಮಗಿಲ್ಲಿ ಎಲ್ ಬರುತ್ತಾ ನೋಡ್ರಿ 5. ಅದೇ ರೀತಿಯಾಗಿ ಎಲ್ ಆದ ನಂತರ 3 ಬರುತ್ತೆ. ಎನ್ ಅಂದ್ರೆ 3. ಇನ್ನು ಅದೇ ರೀತಿಯಾಗಿ ಶೈನ್ ಅಂತಂದು ಕೊಟ್ಟಾನ, ಇಲ್ಲಿ ಸನ್ ಅಂತಂದು ಕೊಟ್ಟಾನ. ಇವು ಎರಡೂದ್ರಾಗ ಮೊದಲು ಯಾವುದು ಬರ್ತೈತೆ ಅಂತಂದು ಬಂದಾಗ ಮೊದಲು ಶೈನ್ ಬರುತ್ತೆ 2, ಆಮೇಲೆ 1 ಬರುತ್ತೆ. ನೋಡ್ರಿ, 4.321. ಇಲ್ಲಿ ನಾವು ಆಪ್ಷನ್ದಾಗ ನೋಡ್ತಾ ಹೋದಾಗ 4.321 ಅಂತಂದಾಗ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನಾವು ಇಲ್ಲಿ ಕೊಟ್ಟಾನ ಆಪ್ಷನ್ ರಾಂಗ್ ಕೊಟ್ಟಿದ್ದಾನೆ ಅವನು. ನಾವು ಅದಕ್ಕಾಗಿ ಮೊದಲು ಎಚ್ ಆಕತ್ತೆ. ಎಸ್ ಆದ ನಂತರ ಎಚ್ ಬರ್ತೈತಿ ಮೊದಲ, ಆಮೇಲೆ ಎಸ್ ಆದ್ಕೊಂಡು ಯು ಬರುತ್ತೆ. ನೋಡ್ರಿ, ಸಿಂಪಲ್ ಐತಿ. ಆಪ್ಷನ್ 2 ಇಲ್ಲಿ ನಮ್ದು ಕರೆಕ್ಟ್ ಆಗುತ್ತೆ. ಅವ್ರ ಸ್ಕ್ರೀನ್ ಮೇಲೆ ಅವರು ಕ್ವಶನ್ದಾಗ ಆನ್ಸರ್ ಚೇಂಜ್ ಕೊಟ್ಟಿದ್ದಾನೆ. ಇನ್ನು ಅದೇ ರೀತಿಯಾಗಿ 49ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಯಾವ ರೀತಿ ಐತೆ ಅನ್ನೋದು, ಒಂದು ಸಂಕೇತ ಸರಣಿಯಲ್ಲಿ ಕೊಟ್ಟಾನ. ಆ ಸಂಕೇತ ಸರಣಿಯಲ್ಲಿ ಎಡದಿಂದ ಬಲಕ್ಕೆ ಎಷ್ಟು ಸಂಖ್ಯೆಗಳು ಮೊದಲು ಸಂಕೇತ ಮತ್ತು ನಂತರ ಸಮ ಸಂಖ್ಯೆ ಇದೆ ಅಂತಂದು ಕೇಳಿದಾನೆ. ಏನು ಕೇಳಿದಾನೆ ಇನ್ನೊಂದು ಸರ್ತ ನೋಡ್ತಾ ಹೋಗೋಣ. ಎಡದಿಂದ ಬಲಕ್ಕೆ ಎಷ್ಟು ಸಂಖ್ಯೆಗಳದಾವ ಅಂತಂದು ಕೇಳಿದಾನೆ. ಮೊದಲು ಸಂಕೇತ ಮತ್ತು ನಂತರ ಸಮ ಸಂಖ್ಯೆ ಅಂತಂದು ಕೇಳಿದಾನೆ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಮೊದಲು ಸಂಖ್ಯೆ ನಂತರ ಸಮ ಸಂಖ್ಯೆ ಎಷ್ಟು ಅದಾವ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತಾ. ಮೊದಲು ಸಂಖ್ಯೆ ನಂತರ ಸಮ ಸಂಖ್ಯೆ ನಾವಿಲ್ಲಿ ನೋಡ್ತಾ ಹೋಗೋಣ ಸ್ಕ್ರೀನ್ ಮೇಲೆ. ಮೊದಲು ಏನು ಕೇಳಿದಾನೆ, ಎಡದಿಂದ ಬಲಕಂದಾನ. ಈ ಕಡೆಯಿಂದ ಹೋಗ್ಬೇಕು ನಾವು. ಎಡದಿಂದ ಬಲಕಂದಾಗ ಮೊದಲು ಸಂಕೇತ ನಂತರ ಸಮ ಸಂಖ್ಯೆ ಅಂತ ಕೇಳಿದಾನೆ. ನಾವಿಲ್ಲಿ ಮೊದಲ ಸಂಕೇತ ನಂತರ ಸಮ ಸಂಖ್ಯೆ ಅಂದಾಗ ಇಲ್ಲಿ ನೋಡಬೇಕು, $52 ಅಂದಾಗ ಇದು 1 ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನೋಡಬೇಕು ಸಮ ಸಂಖ್ಯೆ. ನೋಡ್ರಿ, #62 ಅನ್ನೋದು ನಮ್ದಿಲ್ಲಿ 2ನೇ ವರ್ಡ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತಾ ಹೋಗ್ಬೇಕು. ಇಲ್ಲಿ ನೋಡ್ಬೇಕು ನೀವು, 51 ಐತಿ, ಅದು ಆಗಲ್ಲ. 62 ಐತಿ, ಅದು ಆಗುತ್ತಾ, ಇಲ್ಲಿ ಐತಿ. ಅದೇ ರೀತಿಯಾಗಿ 21 ಐತಿ, 21 ಆಗಲ್ಲ. ನೋಡ್ಬೇಕು ನಾವಿಲ್ಲಿ 2 ಬರುತ್ತೆ. ನಮಗಿಲ್ಲಿ ಉತ್ತರ ಎಷ್ಟು ಸಿಗುತ್ತಾ, 2 ಸಿಗುತ್ತೆ. ಆಪ್ಷನ್ 1 ನಮಗಿಲ್ಲಿ ಕರೆಕ್ಟ್ ಆಗುತ್ತೆ. ಅಲ್ಲೇ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಆಪ್ಷನ್ ಉತ್ತರ 3 ಅಂತ ಕೊಟ್ಟಾನ, ಇದು ರಾಂಗ್ ಐತಿ. ಇನ್ನು ಅದೇ ರೀತಿಯಾಗಿ 50ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡಿರಿ, 50ನೇ ಕ್ವಶನ್ ಅಗ್ದಿ ಸಿಂಪಲ್ ಐತೆ. ಯಾವ ರೀತಿ ಐತೆ ಅನ್ನೋದು ನಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಹೋಗ್ಬೇಕು. ನೋಡು, ರೇನ್ ಕೊಟ್ಟಾನ, RAIN.
ರೇನು ಕೊಟ್ಟಾನ. ಇದನ್ನು ಯಾವ ರೀತಿಯಾಗಿ ಬರ್ದಾನ, ಕ್ಯೂ ಜೆಡ್ ಎಚ್ ಎಮ್ ಅಂತಂದು ಬರ್ದಾನ. ನಾವು ನೋಡಬೇಕು ಆರ್ ಮತ್ತು ಕ್ಯೂಕ ಇಲ್ಲಿ ಎಷ್ಟೈತಿ, ಪ್ಲಸ್ -1 ಮಾಡಿದಾನ. ಅದೇ ರೀತಿಯಾಗಿ ಎಕ ಜಡ್ಕ -1 ಐತಿ, ಇಲ್ಲೂ -1 ಐತಿ, ಇಲ್ಲೂ -1 ಐತಿ. ನಮಗಿಲ್ಲಿ ಏನು ಕೇಳಿದನಪ್ಪ ಅಂದಾಗ LOAF ಅಂತಂದು ಕೇಳಿದಾನ. ಎಲ್ ಹಿಂದಿನ ಅಕ್ಷರ ಏನಾಗತ್ತಪ್ಪ, -1 ಮಾಡಿದಾಗ ಎಲ್ ಹಿಂದಿನ ಅಕ್ಷರ ಕೆ ಆಗತ್ತೆ. ಇನ್ನು ಅದೇ ರೀತಿಯಾಗಿ ಓ ಹಿಂದಿನ ಅಕ್ಷರ ಏನಾಗುತ್ತೆ, ಎನ್ ಆಗುತ್ತೆ. ಎ ಹಿಂದಿನ ಅಕ್ಷರ ಏನಾಗುತ್ತೆ, ಜೆಡ್ ಆಗುತ್ತೆ. ಎಫ್ ಹಿಂದಿನ ಅಕ್ಷರ ಇ ಆಗುತ್ತೆ. ನಮ್ದು ಇಲ್ಲಿ ಏನಾಗುತ್ತೆ ಆನ್ಸರ್ KNZE ಬರುತ್ತೆ. KNZE ಆಪ್ಷನ್ದಾಗ 2 ಕರೆಕ್ಟ್ ಐತಿ. ನೋಡ್ಬೇಕು ನೀವು, ಆಪ್ಷನ್ದಾಗ 2 ಕರೆಕ್ಟ್ ಐತಿ. ನೋಡಿರಿ, 25 ಕ್ವಶನ್ ಪೇಪರ್ ಆಲ್ರೆಡಿ ನಾವು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ತಾ ಹೋಗ್ಬೇಕು. ಆದರೆ 24ನೇ ಕ್ವಶನ್ ಪೇಪರ್, ಈ ಎಲ್ಲ ಕ್ವಶನ್ ಪೇಪರ್ದಾಗ ಒಂದು ಸ್ವಲ್ಪ ಟಫ್ ಐತಿ, ಅಗದಿ ಸಿಂಪಲಾಗಿ ನೀವು ನೋಡ್ತಾ ಹೋಗಬೇಕು.